ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ನಾರಿ ಶಕ್ತಿ ವಂದನಾ ಕಾಯ್ದೆ ವಿಚಾರವಾಗಿ ಪ್ರಮುಖ ಸಭೆ ನಡೆಯಿತು. ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರೇಗೌಡ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಮಹಿಳಾ ಸಬಲೀಕರಣದಲ್ಲಿ ಬಿಜೆಪಿ ಸರ್ಕಾರದ ಪಾತ್ರವನ್ನು ವಿವರಿಸಿದರು. ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹಿಳೆಯರಿಗಾಗಿ ಹಲವಾರು ಯೋಜನೆಗಳು ಜಾರಿಗೆ ಬಂದಿವೆ ಅಂತ ತಿಳಿಸಿದರು. ಸ್ವಚ್ಛ ಭಾರತ, ಜನಧನ್, ಬೇಟಿ ಬಚಾವೋ ಬೇಟಿ ಪಡಾವೋ, ಉಜ್ವಲ, ಮುದ್ರಾ ಹಾಗೂ ಆವಾಸ್ ಯೋಜನೆಗಳ ಮೂಲಕ ಮಹಿಳೆಯರಿಗೆ ಹೆಚ್ಚಿನ ಶಕ್ತಿ ನೀಡಲಾಗಿದೆ ಅಂತ ಹೇಳಿದರು. ಇನ್ನು ರಾಜಕೀಯವಾಗಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಲು ನಾರಿ ಶಕ್ತಿ ವಂದನಾ ಕಾಯ್ದೆ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಆದರೆ ಕಾಂಗ್ರೆಸ್ ಹಾಗೂ ಅದರ ಮೈತ್ರಿ ಪಕ್ಷಗಳು ಇದನ್ನು ವಿರೋಧಿಸಿವೆ ಅಂತ ಆರೋಪಿಸಿದ್ರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅವರು ಈ ಕಾಯ್ದೆಯನ್ನು ವಿರೋಧಿಸಿದ ವಿಚಾರವನ್ನ ದೇಶದ ಮಹಿಳೆಯರು ಮರೆಯೋದಿಲ್ಲ ಅಂದ್ರು. ಏನ್ ತಂದಿದ್ದಾರೆ ಅದನ್ನ ಸ್ವಾಗತ ಮಾಡಿದ್ವಿ, ಗೊತ್ತಾಯ್ತಲ್ಲ. ಹಾಗಾಗಿ ಇವತ್ತು ಏನು ಒಳ್ಳೇದಾಗಿದೆ ಯಾವಾಗ್ಲೂ ಕೂಡ ನಾವು ಸ್ವಾಗತ ಮಾಡಿ. ಇವತ್ತು 2 ಹೌಸ್ ಅಲ್ಲಿ ಮೀಸಲಾತಿ ಯಾರು? ಬಿಜೆಪಿ. ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಆಗೋ ಬಿಲ್ ಪಾಸೇ ಆಗಿರ್ಲಿಲ್ಲ. ಕಾಂಗ್ರೆಸ್ ವಿರೋಧ ಮಾಡಿದೆ. ಐ ಕ್ಯಾನ್ ಟೆಲ್ ಯು ಬೈ ಡೇಟ್ಸ್. ನಿಮಗೆ ಯಾವ ವರ್ಷದಲ್ಲಿ ಅವರು ಮಾಡಿದ್ದಾರೆ ಅಂತ ನನ್ನ ಹತ್ರ ಇದೆ, ಮಾಹಿತಿ ಇದೆ. 98ರಲ್ಲಿ ಮಾಡಿ, 96ರಲ್ಲಿ ಮಾಡಿದೆ, 90ರಲ್ಲಿ ಮಾಡಿದೆ, 2002 ಮಾಡಿದೆ, 2003 ಮಾಡಿದೆ, 2010ರಲ್ಲಿ ಆರ್ಜೆಡಿ ಎಸ್ಪಿ ಸಂಸದರು ಲೋಕಸಭೆಯಲ್ಲಿ ಮಸೂದೆ ಅರ್ಧ ಹಾಕಿ ಬಿಸಾಡಿದ್ರು. ಇದರ ಹಿಸ್ಟಾರಿಕಲ್ ಆದರೆ ಶಿಕ್ಷಣ, ಸಾಮಾಜಿಕ ಅಭಿವೃದ್ಧಿ ಆದ್ಮೇಲೆ ಮೊದ್ಲಿದ್ದಂಗೆ ಇದಾರ ಮಹಿಳೆಯರು? ಇಲ್ಲ. ಅನೇಕ ಮಹಿಳೆಯರು ನಾನು ಗ್ರಾಮ ಪಂಚಾಯತಿಗಳನ್ನ ನೋಡ್ತಾ ಇದ್ದೀನಿ, ತಾಲೂಕ್ ಪಂಚಾಯತಿಯಲ್ಲಿ ನೋಡ್ತಾ ಇದ್ದೀನಿ. ಅವರು ನಿಜವಾಗಿಯೂ ಕೂಡ ಬಹಳಷ್ಟು ಒಳ್ಳೆ ಆಡಳಿತ ಕೊಡುವಂತ ಮಹಿಳೆಯರನ್ನು ನಾನು ನೋಡಿದ್ದೀನಿ. ನಾನೇ ನನ್ನ ಕಾಲದಲ್ಲಿ BBA ಮಾಡಿದಂತ ಹೆಣ್ಮಗಳನ್ನ ಅಧ್ಯಕ್ಷರು ಮಾಡಿದ್ದೆ ಮುದ್ದೇನಹಳ್ಳಿ. ಒಳ್ಳೆ ಇದು ಮಾಡಿ. ಮತ್ತು ನಮ್ಮ ಮೇಡಮ್ ಅವರು ಇದ್ರು, ಲೀಲಾವತಿ ಶ್ರೀನಿವಾಸ್ ಅಂತ ಅಧ್ಯಕ್ಷರು ಮಾಡಿ ಒಳ್ಳೆ ಉತ್ತಮ ಪ್ರದರ್ಶನ ಮಾಡಿದ್ರು, ಒಳ್ಳೆ ಆಡಳಿತ ಕೊಟ್ಟಿದ್ರು. ಸಹಕಾರ ಕ್ಷೇತ್ರದಲ್ಲಿ ಇಬ್ಬರು, ವೇದಾವತಿ ಅವರು ಅಂತ ಹೇಳಿ, ಶಿ ಇಸ್ ಆಲ್ಸೋ ಗ್ರಾಜುಯೇಟ್ DCC ಬ್ಯಾಂಕ್ ಅಲ್ಲಿ, ಒಳ್ಳೆ ಆಳ್ವಿಕೆ ಕೊಡ್ತಾರೆ. ಹಾಗಾಗಿ ನಾವು ಎಲ್ರು ಅವ್ರ ಪತಿಗಳು, ಅವ್ರ ತಂದೆಗಳು, ಅವ್ರ ಅಣ್ಣಂದರು ಆಳ್ವಿಕೆ ಮಾಡ್ತಾರೆ, ಹಾಗಾಗಿ ಅವ್ರನ್ನ ಮನೆಗೆ ಕೂಡ್ಸೋಣ, ಅಡಿಗೆ ಮನೆಗೆ ಸೀಮಿತ ಮಾಡೋಣ, ಇದೆಲ್ಲ ಕೂಡ ಇಟ್ ಇಸ್ ಎ ರಿಗ್ರೆಸಿವ್ ರೆಟ್ರೋಗ್ರೇಡ್ ಥಿಂಕಿಂಗ್, ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು. ಅದರಿಂದ ಹೊರಗಡೆ ಬರೋಣ, ಅವ್ರ ಮೇಲೆ ವಿಶ್ವಾಸ ಇಡೋಣ, ನಂಬಿಕೆ ಇಡೋಣ, ಅವ್ರಿಗೆ ಪ್ರೋತ್ಸಾಹ ಮಾಡೋಣ. ಇವತ್ತು ಅವ್ರಿಲ್ಲ ಅಂದ್ರೆ ಮನೆ ನಡ್ಸಕ್ಕೆ ಆಗಲ್ಲ ನಾವು. ಹಾಗೆ ಆಡಳಿತ, ಮನೆಯನ್ನ ನಮ್ಮ ಆಡಳಿತ ಮಾಡ್ತಾರೆ ಅಂದ್ರೆ ಸಮಾಜನೂ ಕೂಡ ಆಡಳಿತ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವ್ರ ಕೈಯಲ್ಲಿ. ಅವ್ರಿಗೊಂದು ಅವಕಾಶ ಬೇಕು, ಅವಕಾಶ ಕೊಡೋಣ. ಇಲ್ಲ ರೀ, ಈಗ 3 ವರ್ಷ ಆಗಿದೆ ನಮ್ದು, ಇನ್ನ 2 ವರ್ಷ ಆಗಿದೆ, ಇನ್ನ 3 ವರ್ಷ ಇದೆ. ಈ 3 ವರ್ಷದಲ್ಲಿ ನನಗ್ ನಂಬಿಕೆ ಇದೆ, ಮತ್ತೆ ನಾವು ಮೀಸಲಾತಿಯನ್ನ ತರ್ತೇವೆ, ಡಿಲಿಮಿಟೇಷನ್ ಮಾಡ್ತೇವೆ, ಸೌತ್ ಇಂಡಿಯಾ ನಾರ್ತ್ ಇಂಡಿಯಾಗೆಲ್ಲ ಸಮಾನವಾಗಿ ಹಂಚ್ತೇವೆ. ಮುಂದಿನ ದಿನಗಳಲ್ಲಿ 1 ನೇಷನ್ 1 ಎಲೆಕ್ಷನ್ ಕೂಡ ಮಾಡೇ ಮಾಡ್ತೀವಿ. ಹೇಗಾಗುತ್ತೆ ಅಂತ ನೋಡಿ. ಎಲ್ಲ ನಿಮ್ ಮುಂದೆನೆ ಆಗುತ್ತಲ್ಲ, ನೋಡೋಣ. ಅದೇ ರಾಜಕಾರಣ, ಅದೇ ಒಂದು ಮಾನ್ಯ ಪ್ರಧಾನ ಮಂತ್ರಿಗಳು, NDA ಯಾವ ರೀತಿ ಚುನಾವಣೆಗಳೆಲ್ಲ ರಿಸಲ್ಟ್ ಬರ್ಲಿ. ಇಂಡಿಯಾ ಆಗಿದೆಯಲ್ಲ, ಇಂಡಿಯನೇ ಮಟ್ಟಿಗೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ NDA ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ ಅಲ್ಲ. ಈಗ ನಾನ್ ಮಾತಾಡಿರೋ ವಿಷಯ ರಾಷ್ಟ್ರೀಯತೆಗೆ, ರಾಷ್ಟ್ರೀಯ ಅಭಿವೃದ್ಧಿಗೆ, ವಿಕಸಿತ ಭಾರತದ, ಅದು ಬಹಳ ವಿಚಿತ್ರ ಇದೆ. ಅಲಹಾಬಾದ್ ಕೋರ್ಟ್ ಅಲ್ಲಿ ಒಬ್ಬ ಜಡ್ಜು, ಘನವೆತ್ತ ನ್ಯಾಯಾಧೀಶರು, ಅವು ಈ ತರ ಪಬ್ಲಿಕ್ ಅಲ್ಲಿ ಮಾತಾಡಕ್ಕಾಗಲ್ಲ. ಆದ್ರೆ ಘನವೆತ್ತ ನ್ಯಾಯಾಧೀಶರು ಅವರ ಆದೇಶವನ್ನೇ, ಅವ್ರು ಕೊಟ್ಟಂತ ಆದೇಶವನ್ನೇ
ವಾಪಸ್ ಪಡೆದು ನಾನು ಇದನ್ನ ಹೇರ್ ಮಾಡಲ್ಲ ಅಂತ ಹೇಳಿರೋಂಥದ್ದು ಬಹಳ ಆಶ್ಚರ್ಯ ಅಂತೂ ತಂದಿದೆ. ದೇಶದ ಜನರಿಗೂ ತಂದಿದೆ, ನನಗಂತೂ ಬಹಳ ಚಮತ್ಕಾರಿಯಾಗಿದೆ. ನೋಡ್ಬೇಕು ಏನಾಗುತ್ತೆ. ಥ್ಯಾಂಕ್ ಯು. ಇದೇ ವೇಳೆ ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಆನಂದ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವಿರುದ್ಧ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಹಲವು ಮಹಿಳಾ ಮುಖಂಡರು, ಜನಪ್ರತಿನಿಧಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು. ಇದು ಸುಮನ್ ಟಿವಿ ಕನ್ನಡ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಜೊತೆಗಿರಿ.